ಹಾಯ್ ಡಿಯರ್ ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅಂತಕ್ಕಂತಹ ಸ್ಯಾಮುಯಲ್ ಜಾನ್ಸನ್ ಅವರ ಒಂದು ಎಸ್ಸೆಯ ಸಮರಿಯನ್ನು ಅಪ್ಲೋಡ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗಾಗಿ ಇಲ್ಲಿ ಈ ಒಂದು ಎಸ್ಸೆಯ ಅಂದರೆ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅಂತಕ್ಕಂತಹ ಎಸ್ಸೆ ಏನಿದೆನೋ ಅದರ ಒಂದು ಸಿಂಪಲ್ ಸಮರಿಯನ್ನು ನಿಮ್ಗೆಲ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗಬೇಕು ಅಂತಹ ಲ್ಯಾಂಗ್ವೇಜಲ್ಲಿ ಈ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಬನ್ನಿ ಮೊದಲಿಗೆ ಟೈಟಲ್ನ ಮೀನಿಂಗನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರಬೇಕು ಅಂದ್ಕೊಳ್ತೇನೆ. ಪ್ರಿಫೇಸ್ ಅಂದರೆ ನಾವು ಕನ್ನಡದಲ್ಲಿ ಮುನ್ನುಡಿ ಅಂತ ಕರಿತೇವೆ. ಸೊ ಇಲ್ಲಿ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅಂದರೆ ನಮ್ಮ ಜಾನ್ಸನ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಶೇಕ್ಸ್ಪಿಯರ್ ಅವರ ನಾಟಕಗಳ ಕುರಿತು ಒಂದು ಮುನ್ನುಡಿಯನ್ನು ಬರಿತಾ ಇರ್ತಾರೆ. ಅದೇ ಒಂದು ಮುನ್ನುಡಿಯನ್ನು ಎಸ್ಸೆಯಾಗಿ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಇದನ್ನು ನಾವು ಪಾಯಿಂಟ್ ವೈಸ್ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇಂಟ್ರೊಡಕ್ಷನ್ ಟು ದ ಪ್ರಿಫೇಸ್. ಈ ಒಂದು ಎಸ್ಸೆಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸ್ಯಾಮುಯಲ್ ಜಾನ್ಸನ್ ರೋಟ್ ದ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಇನ್ 1765. ನೆನಪಿಟ್ಕೊಳ್ಳಿ, 1765ರಲ್ಲಿ ಈ ಒಂದು ಎಸ್ಸೆಯನ್ನು ಸ್ಯಾಮುಯಲ್ ಜಾನ್ಸನ್ ಅವರು ಬರೆದಿದ್ದಾರೆ. ಆಸ್ ಆನ್ ಇಂಟ್ರೊಡಕ್ಷನ್ ಟು ಹಿಸ್ ಎಡಿಷನ್ ಆಫ್ ಶೇಕ್ಸ್ಪಿಯರ್ಸ್ ಪ್ಲೇಸ್. ಮೊದಲಿಗೆ ಹೇಳಿದಾಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ನಾಟಕಗಳಿಗೆ ಒಂದು ಮುನ್ನುಡಿಯಾಗಿ ಈ ಒಂದು ಎಸ್ಸೆಯನ್ನು 1765ರಲ್ಲಿ ಈ ಒಂದು ಜಾನ್ಸನ್ ಅವರು ಬರೆದಿದ್ದಾರೆ. ಇನ್ ದಿಸ್ ಎಸ್ಸೆ he shares his thoughts and thoughts about William Shakespeare as a writer. ಥಾಟ್ಸ್ ಅಂದರೆ ವಿಚಾರಗಳು. ವಿಲಿಯಂ ಶೇಕ್ಸ್ಪಿಯರ್ ಅವರ ಕುರಿತು ತಮ್ಮ ವಿಚಾರಗಳನ್ನ ಮತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರು ರೈಟರ್ ಆಗಿ ಯಾವ ರೀತಿಯ ಒಂದು ರೈಟಿಂಗ್ಸ್ ಅನ್ನ ಬರೆದಿದ್ದಾರೆ ಅಂತಕ್ಕಂತಹ ವಿಷಯಗಳನ್ನ ಈ ಒಂದು ಎಸ್ಸೆಯಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಜಾನ್ಸನ್ ಎಕ್ಸ್ಪ್ಲೇನ್ಸ್ ವೈ ಶೇಕ್ಸ್ಪಿಯರ್ ಈಸ್ ಸೋ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್ ಆಫ್ ಲಿಟ್ರೇಚರ್. ನಿಮಗೆಲ್ಲ ಗೊತ್ತಿದೆ, ವಿಲಿಯಂ ಶೇಕ್ಸ್ಪಿಯರ್ ಅವರು ಕೇವಲ ಇಂಗ್ಲೆಂಡ್ಗೆ ಸೀಮಿತವಾಗಿರ್ತಕ್ಕಂತಹ ಒಬ್ಬ ಡ್ರಾಮಾಟಿಸ್ಟ್ ಅಥವಾ ರೈಟರ್ ಆಗಿರಲಿಲ್ಲ. ಇಡೀ ಜಗತ್ತೇ ಅವರನ್ನು ಗೌರವಿಸ್ತದೆ. ಅಂದರೆ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯ ಏನಿದೆನೋ, ಪೋಯಮ್ಸ್ ಇರ್ಬೋದು, ಸಾನೆಟ್ಸ್ ಇರ್ಬೋದು, ಅದೇ ರೀತಿ ನಾಟಕಗಳಿರ್ಬೋದು, ಎಲ್ಲವನ್ನು ಕೂಡ ಇಡೀ ಜಗತ್ ಅಡ್ಮೈರ್ ಮಾಡುತ್ತೆ, ಅಂದರೆ ಒಪ್ಪಿಕೊಂಡಿದೆ, ಅವುಗಳನ್ನು ಗೌರವಿಸುತ್ತೆ. He says that Shakespeare is one of the greatest writers because he writes about people and emotions in a way that feels real even after many years. ಈ ರೀತಿ ವಿಲಿಯಂ ಶೇಕ್ಸ್ಪಿಯರ್ ಅನ್ನ ಇಡೀ ಜಗತ್ತೇ ಇಲ್ಲಿ ಗೌರವಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಬರೀತಕ್ಕಂತಹ ಒಂದು ರೈಟಿಂಗ್ಸ್ ಏನಿದೋ ಅದು ಯಾವುದೋ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಎಲ್ಲ ಜನಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಎಲ್ಲ ಅಂದರೆ ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ರಾಜರಿರ್ಬೋದು, ಸಾಮಾನ್ಯ ಜನಗಳಿರ್ಬೋದು, ಎಲ್ಲರ ಕುರಿತಾಗಿಯೂ ಕೂಡ ಇವರು ತಮ್ಮ ರೈಟಿಂಗ್ಸ್ ಅಲ್ಲಿ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಅವರೆಲ್ಲರ ಭಾವನೆಗಳನ್ನು ಕೂಡ ಇವರು ಅರ್ಥ ಮಾಡಿಕೊಂಡು ಅವುಗಳನ್ನು ಡ್ರಾಮಾದಲ್ಲಿ ತಂದಿದ್ದಾರೆ. ಹಾಗಾಗಿನೇ ಆ ಒಂದು ಕ್ಯಾರೆಕ್ಟರ್ಗಳೇನಿರ್ತವೋ, ಅಲ್ಲಿರ್ತಕ್ಕಂತಹ ಒಂದು ಫೀಲ್ ಏನಿರುತ್ತೋ ಅದು ರಿಯಲ್ ಲೈಫ್ಗೆ ತುಂಬಾನೇ ಹತ್ತಿರ ಆಗಿರ್ತಕ್ಕಂತಹ ಘಟನೆಗಳನ್ನು ಒಳಗೊಂಡಿರುತ್ತೆ. ಸುಮಾರು ಶತಮಾನಗಳೀಗ ಕಳೆದರೂ ಕೂಡ ಅವರ ಒಂದು ರೈಟಿಂಗ್ಸ್ ಏನಿದಾವೋ ಪ್ರಸ್ತುತ ಸಮಾಜಕ್ಕೂ ಕೂಡ ಅನ್ವಯ ಆಗ್ತಕ್ಕಂತಹ ವಿಷಯಗಳನ್ನು ಒಳಗೊಂಡಿದ್ದಾವೆ. ಹಾಗಾಗಿ ಇಡೀ ಜಗತ್ತೇ ಅವರ ಒಂದು ರೈಟಿಂಗ್ ಅನ್ನ ಅಡ್ಮೈರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. His plays are still meaningful to people today, which shows how special his work is. ಇವತ್ತಿನ ಜನಗಳಿಗೂ ಕೂಡ ಅವರ ನಾಟಕಗಳು ಅಂದರೆ ತುಂಬಾನೇ ಇಷ್ಟ. ಇದಕ್ಕೆ ಕಾರಣ ಅಂದರೆ ಅವುಗಳು ರಿಯಲ್ ಲೈಫ್ಗೆ ತುಂಬಾನೇ ಹತ್ತಿರ ಇದ್ದಾವೆ ಆ ಘಟನೆಗಳು ಅಂತೇಳಿ ಇಲ್ಲಿ ನಾವು ನೋಡಬಹುದು. ಶೇಕ್ಸ್ಪಿಯರ್ಸ್ ಸ್ಟ್ರೆಂತ್. ಎಸ್, ನಮ್ಮ ಜಾನ್ಸನ್ ಅವರು ಏನು ಮಾಡ್ತಾರೆ, ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಸ್ಟ್ರೆಂತ್ ಅಂದರೆ ಅವರ ನಾಟಕಗಳು ಅಥವಾ ಅವರ ಪೋಯಮ್ಗಳು ಪ್ರಸಿದ್ಧಿ ಆಗಲಿಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಜಾನ್ಸನ್ ಸೇಸ್ ದ್ಯಾಟ್ ಶೇಕ್ಸ್ಪಿಯರ್ಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಈಸ್ ಹೌ ವೆಲ್ ಹಿ ಅಂಡರ್ಸ್ಟ್ಯಾಂಡ್ಸ್ ಹ್ಯೂಮನ್ ನೇಚರ್. ಎಸ್, ವ್ಯಕ್ತಿಯ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಮಾನವ ಕುಲ ಯಾವ ರೀತಿಯಾದಂತಹ ಭಾವನೆಗಳನ್ನು ಒಳಗೊಂಡಿದೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾವ ರೀತಿ ವಿಚಾರಗಳನ್ನು ಹೊಂದಿದ್ದಾನೆ, ಇಂತಹ ವಿಷಯಗಳನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ಒಂದು ನಾಟಕಗಳಲ್ಲಿ ಬಳಸಿಕೊಂಡಿದ್ದಾರೆ. ಅದೇ ಅವರ ಒಂದು ನಾಟಕದ ಶಕ್ತಿಯಾಗಿದೆ ಅಂತ ಹೇಳ್ಬೋದು. ಮನುಷ್ಯನ ದ್ವೇಷ ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಹೋರಾಟಗಳಿರ್ಬೋದು, ಮತ್ತು ಮೋಸ ಇರ್ಬೋದು, ಜಲಸಿ ಇರ್ಬೋದು, ಇಂತಹ ಎಲ್ಲ ವಿಷಯಗಳನ್ನು ಕೂಡ ಅಂದರೆ ಮನುಷ್ಯನ ನಿಜ ಜೀವನಕ್ಕೆ ಹತ್ತಿರ ಆಗಿರತಕ್ಕಂತಹ ಎಲ್ಲ ವಿಷಯಗಳನ್ನು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ಒಂದು ಡ್ರಾಮಾಗಳಲ್ಲಿ ಬಳಸಿದ್ದಾರೆ. ಇದೇ ಅವರ ಒಂದು ನಾಟಕದ ಒಂದು ಪ್ರಾಮುಖ್ಯತೆ ಪಡಿಲಿಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದನ್ನು ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. ದ ಪೀಪಲ್ ಇನ್ ಶೇಕ್ಸ್ಪಿಯರ್ಸ್ ಪ್ಲೇಸ್
ಹಿಸ್ ಕ್ಯಾರೆಕ್ಟರ್ಸ್ ಆಕ್ಟ್ ಆ್ಯಂಡ್ ಸ್ಪೀಕ್ ಲೈಕ್ ರಿಯಲ್ ಪೀಪಲ್. ಎಸ್, ಮೊದಲಿಗೆ ಹೇಳಿದಾಗೆ ಅವರ ನಾಟಕಗಳಲ್ಲಿ ಕ್ಯಾರೆಕ್ಟರ್ಗಳೇನಿರ್ತವೋ ಅಥವಾ ಜನಗಳೇನಿರ್ತಾರೋ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರತಕ್ಕಂಥದ್ದು ಮತ್ತು ಅವರು ಮಾತನಾಡ್ತಕ್ಕಂತಹ ರೀತಿ ಏನಿರುತ್ತೋ ಅದು ನೈಜ ಜೀವನಕ್ಕೆ ತುಂಬಾ ಹತ್ತಿರ ಆಗಿರುತ್ತೆ. ಇದರಿಂದಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಬ್ಬ ಫೇಮಸ್ ರೈಟರ್ ಆಗಲಿಕ್ಕೆ ಸಾಧ್ಯ ಆಯಿತು. They have different emotions like love, anger, jealousy and happiness. This makes the plays feel real and relatable. ಈ ರೀತಿ ಆ ಒಂದು ನಾಟಕಗಳು ರಿಯಲ್ ಲೈಫ್ಗೆ ತುಂಬ ಹತ್ತಿರ ಆಗಲಿಕ್ಕೆ ಕಾರಣ ಏನು ಅಂದರೆ, ಪ್ರತಿನಿತ್ಯದ ಜೀವನದಲ್ಲಿ ಮನುಷ್ಯರಾಗಿರ್ತಕ್ಕಂತಹ ನಾವುಗಳೆಲ್ಲ ಅನೇಕ ಭಾವನೆಗಳಿಗೆ ಒಳಗಾಗಿರ್ತವೆ. ಪ್ರೀತಿ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು ಮತ್ತು ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಮತ್ತು ಸಂತೋಷ, ದುಃಖ ಇವೆಲ್ಲವೂ ಕೂಡ ಮಾನವನ ಭಾವನೆಗಳಲ್ಲಿ ಸಮ್ಮಿಳಿತ ಆಗಿರ್ತವೆ. ಇಂತೆಲ್ಲ ಭಾವನೆಗಳನ್ನು ಬಳಸಿಕೊಂಡು ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ನಾಟಕಗಳಲ್ಲಿ ಇಂತಹ ವಿಷಯಗಳನ್ನು ತೆಗೆದುಕೊಂಡು ಘಟನೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಹಾಗಾಗಿನೇ ಆ ಒಂದು ನಾಟಕಗಳು ನಮ್ಮ ರಿಯಲ್ ಲೈಫ್ಗೆ ತುಂಬಾ ಹತ್ತಿರ ಅಂತ ಅನ್ನಿಸ್ತವೆ. Another great thing about Shakespeare is that he writes about all kinds of people. ಮತ್ತೊಂದು ವಿಶೇಷ ಲಕ್ಷಣ ಏನಪ್ಪಾ ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರದ್ದು ಎಲ್ಲಾ ಜನಗಳನ್ನು ತಮ್ಮ ಒಂದು ನಾಟಕಗಳಲ್ಲಿ ಕ್ಯಾರೆಕ್ಟರ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ನಾಟ್ ಜಸ್ಟ್ ಕಿಂಗ್ಸ್, ಕೇವಲ ರಾಜರನ್ನ ಅಷ್ಟೇ ಅಲ್ಲ, ಕೇವಲ ರಾಣಿಯರನ್ನ ಅಷ್ಟೇ ಅಲ್ಲ, ಸಾಮಾನ್ಯ ಜನಗಳನ್ನು ಕೂಡ ಇವರು ನಾಟಕದ ವಸ್ತುಗಳಾಗಿ ಕ್ಯಾರೆಕ್ಟರ್ಗಳಾಗಿ ಬಳಸಿಕೊಂಡಿದ್ದಾರೆ. ಅವರ ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳನ್ನು ಕೂಡ ಇವರು ನಾಟಕದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ he became a great writer. He includes both the rich and the poor. ಎಸ್, ಶ್ರೀಮಂತರನ್ನು ಬಳಸಿಕೊಂಡಿದ್ದಾರೆ, ಬಡ ಜನಗಳನ್ನು ಬಳಸಿಕೊಂಡಿದ್ದಾರೆ ತಮ್ಮ ನಾಟಕದ ಮುಖ್ಯ ಕ್ಯಾರೆಕ್ಟರ್ಗಳಾಗಿ. ದ ವೈಸ್ ಅಂಡ್ ದ ಫೂಲಿಶ್. ವಾಯ್ಸ್ ಅಂದ್ರೆ ಬುದ್ಧಿವಂತರು ಅಂತ ನಾವು ಕರಿತೇವೆ, ಅದೇ ರೀತಿ ಫೂಲಿಶ್ ಅಂದ್ರೆ ಮೂರ್ಖರು. ಇವರ ನಾಟಕದ ವಸ್ತುಗಳಾಗಿ ಬುದ್ಧಿವಂತರು ಕೂಡ ಇದ್ದಾರೆ, ಮೂರ್ಖರು ಕೂಡ ಇದ್ದಾರೆ. ಕೇವಲ ಬುದ್ಧಿವಂತರನ್ನ ಮಾತ್ರ ಬಳಸಿಕೊಂಡಿಲ್ಲ ಅಂತ ನಮ್ಮ ರೈಟರ್ ಜಾನ್ಸನ್ ಅವರು ತಮ್ಮ ಎಸೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. Johnson also admires how Shakespeare mixes serious parts with funny parts, which makes his plays interesting and balanced. ತಮ್ಮ ಒಂದು ನಾಟಕಗಳಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ತರಲಿಕ್ಕೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಸೀರಿಯಸ್ ಪಾರ್ಟ್ಸ್ ಇರ್ತವೆ ನಾಟಕದಲ್ಲಿ, ಅವುಗಳನ್ನು ನಾವು ಟ್ರಾಜಿಡಿ ಅಂತ ಕರಿತೇವೆ. ಅಂತಹ ಟ್ರಾಜಿಡಿ ಇರ್ತಕ್ಕಂತಹ ಈವೆಂಟ್ಗಳಲ್ಲಿ ಇವ್ರು ಏನ್ ಮಾಡ್ತಾರೆ, ಕೆಲವೊಂದು ಕಡೆ ಫನ್ನಿ ಪಾರ್ಟ್ಸ್ ಅಂದ್ರೆ ಹಾಸ್ಯಾತ್ಮಕವಾಗಿರ್ತಕ್ಕಂತಹ ಘಟನೆಗಳನ್ನು ಕೂಡ ಅವರು ಸೇರಿಸ್ತಾ ಹೋಗ್ತಾರೆ. ನೋಡಿ, ನಾವೆಷ್ಟೇ ದುಃಖದಲ್ಲಿದ್ದೇವೆ ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ತಮಾಷೆ ಘಟನೆಗಳು ನಡೀತಾ ಇರ್ತವೆ. ನಮ್ಮ ಮುಖದಲ್ಲಿ ಸ್ವಲ್ಪ ನಗುವನ್ನು ತರತಕ್ಕಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತವೆ. ಸೊ ಈ ರೀತಿ ಅವ್ರು ಏನ್ ಮಾಡ್ತಾರೆ, ದುಃಖದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫನ್ನಿ ಆಗಿರ್ತಕ್ಕಂತಹ ವಿಚಾರಗಳನ್ನು ಕೂಡ ಡ್ರಾಮಾದಲ್ಲಿ ಬಳಸ್ಕೊಳ್ತಾರೆ. ಅದೇ ರೀತಿ ಏನೋ ತುಂಬಾ ಹಾಸ್ಯಾತ್ಮಕವಾಗಿರ್ತಕ್ಕಂತಹ ಘಟನೆ ನಡೀತಾ ಇದೆ ಅಂತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಟ್ರಾಜಿಡಿನೂ ಕೂಡ ಇವರು ತಂದು ಅದ್ರ ಜೊತೆ ಮಿಶ್ರಿತ ಮಾಡ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಏರಿಳಿತಗಳನ್ನ ನಾಟಕದಲ್ಲಿ ಸೃಷ್ಟಿ ಮಾಡೋ ಕಾರಣದಿಂದಾನೇ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಬ್ಬ ಗ್ರೇಟ್ ರೈಟರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಜಾನ್ಸನ್ ಅವರು ಎಸ್ಸೆಯಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದಿಷ್ಟು ಸ್ಟ್ರೆಂತ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ಒಂದು ನಾಟಕಗಳಲ್ಲಿ ಯಾವ ರೀತಿಯ ಲ್ಯಾಂಗ್ವೇಜ್ ಅನ್ನ, ಯಾವ ರೀತಿಯ ಸ್ಟೈಲ್ ಅನ್ನ ಬಳಸ್ಕೊಂಡಿದ್ದಾರೆ ಅನ್ನಲಿಕ್ಕೂ ಕೂಡ ಇಲ್ಲಿ ಜಾನ್ಸನ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. Johnson points out that sometimes Shakespeare's language can be hard to understand. ಎಸ್, ಕೆಲವೊಂದು ಸಂದರ್ಭದಲ್ಲಿ ಇವರ ಒಂದು ಲ್ಯಾಂಗ್ವೇಜ್ ಏನಿದೆನೋ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ನಾಟಕಗಳಲ್ಲಿ ಬಳಸ್ತಕ್ಕಂತಹ ಭಾಷೆ ಏನಿದೆನೋ ಅರ್ಥನೇ ಆಗೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅಂದರೆ ಅಂದಿನ ಇಂಗ್ಲಿಷ್ ಪ್ರಸ್ತುತ ಮಾಡರ್ನ್ ಇಂಗ್ಲಿಷ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಅಂದು ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಇವತ್ತಿನ ಜನಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಫಿಕಲ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. He used old words and made jokes that people today may not get. ಎಸ್, ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಶೇಕ್ಸ್ಪಿಯರ್ ಅವರು ಬಳಸಿರ್ತಕ್ಕಂತಹ ಕೆಲವೊಂದಿಷ್ಟು ಓಲ್ಡ್ ವರ್ಡ್ಸ್ ಅಂದರೆ ಬಹಳ ಹಿಂದೆ ಬಳಸ್ತಾ ಇರತಕ್ಕಂತಹ ಓಲ್ಡ್ ವರ್ಡ್ಸ್ ಅನ್ನ ಅವರು ತಮ್ಮ ನಾಟಕದಲ್ಲಿ ಬಳಸ್ಕೊಳ್ತಾ ಇದ್ರು. ಆ್ಯಂಡ್ ಮೇಡ್ ಜೋಕ್ಸ್ ದಟ್ ಪೀಪಲ್ ಟುಡೇ ಮೇ ನಾಟ್ ಗೆಟ್. ಅಲ್ಲಿ ಬಳಸ್ತಕ್ಕಂತಹ ಒಂದು ಫನ್ನಿ ಇವೆಂಟ್ಸ್ಗಳೇನಿರ್ತವೋ ಅದು ಸಾಮಾನ್ಯ ಜನರಿಗೆ ಅರ್ಥನೇ ಆಗೋದಿಲ್ಲ. ಸಮ್ ಆಫ್ ಹೀಸ್ ಸೆಂಟೆನ್ಸಸ್ ಆರ್ ಲಾಂಗ್ ಆ್ಯಂಡ್ ಕನ್ಫ್ಯೂಸಿಂಗ್. ಆ ಒಂದು ನಾಟಕದಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ಗಳು ಕೆಲವೊಂದಿಷ್ಟು ಬಹಳ ಲಾಂಗ್ ಆಗಿರುತ್ತವೆ, ಇದರಿಂದಾಗಿ ಜನಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಜಾನ್ಸನ್ ಅವರು ಆ ಒಂದು ಲ್ಯಾಂಗ್ವೇಜ್ ಕುರಿತಾಗಿ ಹೇಳ್ತಾ ಇದ್ದಾರೆ. ಬಟ್ ಜಾನ್ಸನ್ ಸೇಸ್ ದ್ಯಾಟ್ ದಿಸ್ ಶುಡ್ ನಾಟ್ ಟೇಕ್ ಅವೇ ಫ್ರಮ್ ಹಿಸ್ ಗ್ರೇಟ್ನೆಸ್. ಈ ರೀತಿ ಲ್ಯಾಂಗ್ವೇಜ್ ಅಂದರೆ ಏನು ಸೆಂಟೆನ್ಸನ್ನು ಲಾಂಗ್ ಆಗಿ ಬಳಸ್ತಾ ಇದ್ದಾರೋ, ಜನಗಳಿಗೆ ಅರ್ಥ ಆಗದೆ ಇರತಕ್ಕಂತಹ ಲ್ಯಾಂಗ್ವೇಜ್ ಇರ್ಬೋದು, ತುಂಬ ಓಲ್ಡ್ ಇಂಗ್ಲಿಷ್ ಪದಗಳನ್ನು ಬಳಸಿರ್ತಕ್ಕಂಥದ್ದು ಇರ್ಬೋದು, ಇವುಗಳು ಆ ಒಂದು ವೀಕ್ನೆಸ್ ಅಲ್ಲ, ಅದರ ಬದಲಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಗ್ರೇಟ್ನೆಸ್ ಅನ್ನು
ಎತ್ತಿ ಹಿಡಿತವೆ. ಅದರಿಂದ ಯಾವುದೇ ತೊಂದರೆ ಇಲ್ಲ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಗ್ರೇಟ್ನೆಸ್ಗೆ ಅಂತ ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. Even if the language is sometimes difficult, the feelings and ideas are still strong and clear. Maybe language ಏನಿದೆನೋ ಅದು ಡಿಫಿಕಲ್ಟ್ ಆಗಿರ್ಬೋದು, ಕಠಿಣತೆಯನ್ನು ಹೊಂದಿರ್ಬೋದು, ಆದರೆ ಆ ಒಂದು ಕಠಿಣತೆಯ ಲ್ಯಾಂಗ್ವೇಜಲ್ಲೂ ಕೂಡ ಅಲ್ಲಿ ಬಳಸಿರ್ತಕ್ಕಂತಹ ಒಂದು ಭಾವನೆಗಳೇನಿರ್ತವೆ, ಫೀಲಿಂಗ್ಸ್ ಏನಿರ್ತವೆ ಮತ್ತು ವಿಚಾರಗಳೇನಿರ್ತವೆ ಅವುಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾವೆ ಮತ್ತು ತುಂಬಾ ಕ್ಲಿಯರ್ ಆಗಿ ಪ್ರೆಸೆಂಟೇಷನ್ ಆಗಿದ್ದಾವೆ. ಸೊ ಇಲ್ಲಿ ಬಳಸಿರೋ ಸೆಂಟೆನ್ಸ್ ಡಿಫಿಕಲ್ಟ್ ಆಗಿದೆ ಅಂದ ತಕ್ಷಣವೇ ಅವರ ಒಂದು ಗ್ರೇಟ್ನೆಸ್ಗೆ ಯಾವುದೇ ಧಕ್ಕೆ ಇಲ್ಲ. ಅವರು ಬಳಸಿರ್ತಕ್ಕಂತಹ ಫೀಲಿಂಗ್ಸ್ ಇರ್ಬೋದು, ವಿಚಾರಗಳಿರ್ಬೋದು, ಅವು ಅವರ ಒಂದು ಸ್ಟ್ರೆಂತನ್ನು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. Johnson believes that the most important part of Shakespeare's writing is not the words themselves, but the messages and emotions behind them. ಎಸ್ ನೋಡಿ, ಎಷ್ಟೊಂದು ಸುಂದರವಾಗಿ ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರ ರೈಟಿಂಗಲ್ಲಿ ಕೇವಲ ಪದಗಳಲ್ಲ, ಅದರ ಬದಲಾಗಿ ಅಲ್ಲಿರ್ತಕ್ಕಂತಹ ಒಂದು ಮೆಸೇಜ್ಗಳು ಅಂದರೆ ಸಂದೇಶಗಳಿರ್ಬೋದು ಮತ್ತು ಎಮೋಷನ್ಸ್, ಮನುಷ್ಯನ ಭಾವನೆಗಳನ್ನು ಯಾವ ರೀತಿ ಬಳಸಿದ್ದಾರೆ ನಾಟಕಗಳಲ್ಲಿ ಅಂತಕ್ಕಂತಹ ಒಂದು ವಿಷಯಗಳು, ಅಂದರೆ ಮೆಸೇಜ್ ಇರ್ಬೋದು, ಎಮೋಷನ್ ಇರ್ಬೋದು, ಇವೆರಡೂ ಕೂಡ ಭಾಷೆಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಇದರಿಂದಾನೇ ಅವರ ಒಂದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಂದು ಮುಖ್ಯ ಒಂದು ಪಾಯಿಂಟನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಅದೇನಪ್ಪ ಅಂದರೆ ಶೇಕ್ಸ್ಪಿಯರ್ಸ್ ವೀಕ್ನೆಸಸ್. ಕೇವಲ ವಿಲಿಯಂ ಶೇಕ್ಸ್ಪಿಯರ್ ಅವರು ಎಷ್ಟೊಂದು ಗ್ರೇಟ್ ಆಗಿದ್ದಾರೆ ಮತ್ತು ಯಾವ ಕಾರಣದಿಂದ ಗ್ರೇಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ಜಾನ್ಸನ್ ಅವರು ಡಿಸ್ಕಷನ್ ಮಾಡಿಲ್ಲ. ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನು, ಅಂದರೆ ಏನೆಲ್ಲ ಪ್ರಾಬ್ಲಮ್ಗಳಿದ್ದಾವೆ ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕಗಳಲ್ಲಿ ಅಂತಕ್ಕಂಥದ್ದಕ್ಕೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಜಾನ್ಸನ್ ಅವರು ತಮ್ಮ ಎಸೆಯಲ್ಲಿ ಸೇರಿಸಿ ಬರ್ತಿದ್ದಾರೆ. ಅವುಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, although Johnson respects Shakespeare, he is also honest about his weakness. ಅಂದರೆ ಆ ಒಂದು ವೀಕ್ನೆಸ್ ಕುರಿತು ಇವರು ಆನೆಸ್ಟ್ ಆಗಿದ್ದಾರೆ. ಕೇವಲ ಸ್ಟ್ರೆಂತ್ಸ್ ಅನ್ನು ಮಾತ್ರ ಇಲ್ಲಿ ನಮ್ಮ ಮುಂದೆ ಕಣ್ಣೆದುರಿಗೆ ತರ್ತಾ ಇಲ್ಲ. ಜಾನ್ಸನ್ ಸೇಸ್ ದ್ಯಾಟ್ ಶೇಕ್ಸ್ಪಿಯರ್ ಡಿಡ್ ನಾಟ್ ಆಲ್ವೇಸ್ ಫಾಲೋ ದ ರೂಲ್ಸ್ ಆಫ್ ಡ್ರಾಮಾ. ತಮ್ಮ ಒಂದು ನಾಟಕಗಳನ್ನು ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಯಾವಾಗಲೂ ಡ್ರಾಮಾವನ್ನು ಬರೀಲಿಕ್ಕೆ ಬಳಸ್ತಕ್ಕಂತಹ ರೂಲ್ಸ್ಗಳನ್ನು ಇವರು ಫಾಲೋ ಮಾಡಿಲ್ಲ. ಕೆಲವೊಂದಿಷ್ಟು ಸಾರಿ ರೂಲ್ಸನ್ನು ಅವಾಯ್ಡ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. For example, he did not always keep the action in one place or time. ಏನು ನಾಟಕಗಳು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಘಟನೆಗಳು ಏನು ನಡೀತಾ ಇದ್ವು ಮತ್ತು ಆ ಒಂದು ಸಮಯ ಏನಿರ್ತಾ ಇತ್ತು ಘಟನೆಗಳು ನಡೀತಕ್ಕಂಥದ್ದು, ಇವುಗಳನ್ನು ಯಾವತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಸ್ಥಳಕ್ಕೆ ಅಥವಾ ಒಂದು ಸಮಯಕ್ಕೆ ಫಿಕ್ಸ್ ಮಾಡಿಲ್ಲ. ಅಂದರೆ ಅಂದಿನ ನಾಟಕಗಳಲ್ಲಿ ಯಾವುದಾದ್ರೂ ಒಂದು ಈವೆಂಟ್ ನಡೀತಾ ಇದೆ ಅಂದರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಥವಾ ಎರಡು ಮನೆತನಗಳ ಮಧ್ಯೆ ಏನಾದರೂ ಈವೆಂಟ್ಸ್ ನಡೀತಾ ಇದ್ದಾವೆ ಅಂದರೆ ಒಂದು ಪ್ಲೇಸ್ಗೆ ಸೀಮಿತ ಆಗಿ ಅನೇಕ ಘಟನೆಗಳನ್ನು ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು ಅಂದಿನ ನಾಟಕಕಾರರು. ಆದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಏನು ಮಾಡ್ತಾರೆ ಅಂದರೆ ಆ ಒಂದು ಸ್ಥಳಗಳನ್ನು ಪ್ರತಿ ಸಾರಿನೂ ಬದಲಾಯಿಸ್ತಾ ಹೋಗ್ತಾರೆ. ಇದೊಂದು ವೀಕ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಘಟನೆಗಳು ನಡೀತಕ್ಕಂತಹ ಸಮಯದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳು ಇರ್ತವೆ. ಇದು ಕೂಡ ಒಂದು ವೀಕ್ನೆಸ್ ಅಂತ ಜಾನ್ಸನ್ ಅವರು ಹೇಳ್ತಾರೆ. ವಿಚ್ ವಾಸ್ ಎಕ್ಸ್ಪೆಕ್ಟೆಡ್ ಇನ್ ಪ್ಲೇಸ್ ಬ್ಯಾಕ್ ದೆನ್. ಅಂದಿನ ಕಾಲದಲ್ಲಿ ಆ ಒಂದು ಸ್ಥಳ ಇರ್ಬೋದು, ಸಮಯ ಇರ್ಬೋದು, ಘಟನೆಗಳು ನಡೀತಕ್ಕಂಥದ್ದು ಎಲ್ಲ ಒಂದೇ ಕಾಲದಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ನಡೀತಾ ಇರಬೇಕಾಗಿತ್ತು. ಆ ರೀತಿ ಜನಗಳು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತಾ ಇದ್ರು. ಬಟ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಆ ಒಂದು ರೂಲನ್ನು ಬ್ರೇಕ್ ಮಾಡಿದ್ರು. ಇದೊಂದು ವೀಕ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಅನ್ನು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಶೇಕ್ಸ್ಪಿಯರ್ ಆಲ್ಸೋ ಲೈಕ್ಡ್ ಟು ಯೂಸ್ ಪನ್ಸ್. ಅಂದರೆ ಪನ್ಸ್ ಅಂದರೆ ನಾವು ಇಲ್ಲಿ ದ್ವಂದ್ವದ ಮಾತುಗಳು ಅಂತ ಕರಿಬಹುದು. ಅಂದರೆ ಅಲ್ಲೊಂದೇನೋ ದ್ವಂದ್ವ ಇರುತ್ತೆ ಮಾತುಗಳಲ್ಲಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಈಸಿ ಆಗೋದಿಲ್ಲ. ದೇ ಆರ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಟೂ ಮಚ್ ಅಂದರೆ ಈ ಒಂದು ದ್ವಂದ್ವಗಳನ್ನು ಬಹಳಷ್ಟು ಸಾರಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಯೂಸ್ ಮಾಡ್ಕೊಳ್ತಾರೆ. ಇದರಿಂದ ನಾಟಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತಕ್ಕಂಥದ್ದು ಜಾನ್ಸನ್ ಅವರ ಅಭಿಪ್ರಾಯ. ವಿಚ್ ಸಮ್ಟೈಮ್ಸ್ ಮೇಡ್ ದ ಡೈಲಾಗ್ ಸಿಲ್ಲಿ. ಈ ಒಂದು ಪನ್ಸ್ಗಳನ್ನು ಸಾಕಷ್ಟು ಸಾರಿ ಯೂಸ್ ಮಾಡೋದ್ರಿಂದ ಡೈಲಾಗ್ಗಳು ಸಿಲ್ಲಿ ಆಗಿಬಿಡ್ತವೆ, ತಮ್ಮ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಬಿಡ್ತವೆ ಅಂತಕ್ಕಂಥದ್ದು ಜಾನ್ಸನ್ ಅವರ ಅಭಿಪ್ರಾಯ. ಸಮ್ಟೈಮ್ಸ್ ಹಿಸ್ ಪ್ಲಾಟ್ಸ್ ವರ್ ವೀಕ್ ಆರ್ ಕನ್ಫ್ಯೂಸಿಂಗ್. ಆ ಒಂದು ನಾಟಕದ ಪ್ಲಾಟ್ಗಳು ಕೂಡ ಕೆಲವೊಂದು ಸಾರಿ ವೀಕ್ ಆಗಿರ್ತವೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂತಹ ಮತ್ತೊಂದು ವೀಕ್ನೆಸ್ ಅನ್ನು ಹೇಳ್ತಾರೆ. ಆಲ್ಸೋ ಹಿ ಡಿಡ್ ನಾಟ್ ಆಲ್ವೇಸ್ ಇನ್ಕ್ಲೂಡ್ ಕ್ಲಿಯರ್ ಮಾರಲ್ ಲೆಸನ್ಸ್ ಇನ್ ಹಿಸ್ ಸ್ಟೋರೀಸ್. ತಮ್ಮ ಒಂದು ಘಟನೆಗಳನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಆ ಒಂದು ಕ್ಲಾರಿಟಿ ಕಡಿಮೆ ಆಗ್ತಾ ಇದೆ. ಹಿ ಡಿಡ್ ನಾಟ್ ಆಲ್ವೇಸ್ ಇನ್ಕ್ಲೂಡ್ ಕ್ಲಿಯರ್ ಮಾರಲ್ ಲೆಸನ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿರ್ತಕ್ಕಂತಹ ಯಾವುದೇ ಒಂದು ಮಾರಲ್ ಲೆಸನ್ಸ್ ಅನ್ನ ಕೊಡಲಿಕ್ಕೆ ಕೆಲವೊಂದಿಷ್ಟು ಸ್ಟೋರಿಗಳು ವಿಫಲ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಜಾನ್ಸನ್ ಅವರು ಗುರುತಿಸ್ತಾ ಇದ್ದಾರೆ ತಮ್ಮ ಒಂದು ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಎಸ್ಸೇದಲ್ಲಿ.
Still, Johnson says these are small mistakes compared to how good the plays are overall. ಒಂದು ತಕ್ಕಡಿಯಲ್ಲಿ ಇಟ್ಟಾಗ ಒಳ್ಳೆಯ ಅಂಶಗಳು ಮತ್ತು ಕೆಟ್ಟ ಅಂಶಗಳನ್ನು ನಾವು ಇಟ್ಟಾಗ ಒಳ್ಳೆಯ ಅಂಶಗಳೇ ಹೆಚ್ಚಿದ್ದಾವೆ. ಹಾಗಾಗಿ ಈ ಒಂದು ಮೈನರ್ ಮಿಸ್ಟೇಕ್ಸ್ಗಳೇನಿದಾವೋ ಅವುಗಳು ತುಂಬಾ ಸ್ಮಾಲ್ ಮಿಸ್ಟೇಕ್ಸ್, ಅವುಗಳು ಏನೋ ದೊಡ್ಡ ಪ್ರಾಬ್ಲಮ್ ಏನೂ ಅಲ್ಲ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಗ್ರೇಟ್ನೆಸ್ಗೆ ಅಂತಕ್ಕಂಥದ್ದನ್ನು ಜಾನ್ಸನ್ ಅವರು ಹೇಳ್ತಾರೆ. ಓವರಾಲ್ ಆಗಿ ನಾವು ನೋಡಿದಾಗ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಗ್ರೇಟ್ನೆಸ್ಗೆ ಯಾವುದೇ ಧಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಫೇಮಸ್ ಆಗಿದ್ದಾವೆ ಅವರ ನಾಟಕಗಳು ಅಂತ ಜಾನ್ಸನ್ ಅವರು ಹೇಳ್ತಾರೆ. ಇನ್ನು ಈ ಒಂದು ಎಸ್ಸೆಯ ಕನ್ಕ್ಲೂಷನ್ ಪಾರ್ಟನ್ನು ಅಥವಾ ಕೆಲವೊಂದಿಷ್ಟು ಲಾಸ್ಟ್ ಥಾಟ್ಸ್ ಅನ್ನು ನೋಡೋದಾದ್ರೆ, in the final part of the preface, Johnson says that Shakespeare is a writer for all times and all people. ಮೊದಲಿಗೆ ಹೇಳಿದಾಗ ವಿಲಿಯಂ ಶೇಕ್ಸ್ಪಿಯರ್ ಅವರು ಕೇವಲ ಅಂದಿನ ಸಮಾಜದ ಗತಿಗಳನ್ನು ಮಾತ್ರ ಅವರು ಕಣ್ಣೆದುರಿಗೆ ತಂದು ಇಟ್ಟಿಲ್ಲ, ಅದರ ಬದಲಾಗಿ ಪ್ರಸ್ತುತ ಸಮಾಜಕ್ಕೂ ಕೂಡ ಅಂದಿನ ಘಟನೆಗಳು ಅನ್ವಯ ಆಗ್ತವೆ. ಅಂದಿರ್ತಕ್ಕಂತಹ ವ್ಯಕ್ತಿಗಳೇನಿದಾರೋ ಇವತ್ತಿಗೂ ಕೂಡ ಇದ್ದಾರೆ, ಅಂದ್ರೆ ಅಂತಹ ವ್ಯಕ್ತಿಗಳು ಪ್ರಸ್ತುತ ಸಮಾಜದಲ್ಲೂ ಬದುಕ್ತಾ ಇದ್ದಾರೆ, ಮುಂದೆ ಬರ್ತಕ್ಕಂತಹ ಭವಿಷ್ಯದಲ್ಲೂ ಕೂಡ ಅಂತಹ ಘಟನೆಗಳು ನಡೀತವೆ, ಅಂತಹ ಸಂದೇಶಗಳನ್ನ ನಾವು ಯಾವತ್ತಿಗೂ ಕೂಡ ಸಮಾಜದಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದನ್ನ ಜಾನ್ಸನ್ ಅವರು ಹೇಳ್ತಾ ಹೋಗ್ತಾರೆ. ಹಿಸ್ ಕ್ಯಾರೆಕ್ಟರ್ಸ್ ಅಂಡ್ ಎಮೋಷನ್ಸ್ ಆರ್ ಯೂನಿವರ್ಸಲ್. ಕೇವಲ ಇಂಗ್ಲೆಂಡ್ಗೆ ಮಾತ್ರ ಸೀಮಿತ ಆಗಲಿ, ಯುರೋಪ್ಗೆ ಮಾತ್ರ ಸೀಮಿತ ಆಗಲಿ ಅಲ್ಲ, ಇಡೀ ಜಗತ್ತೇ ಇವರ ಒಂದು ನಾಟಕದಲ್ಲಿ ಬಳಸ್ತಕ್ಕಂತಹ ಎಮೋಷನ್ಸ್ ಏನಿದಾವೆ, ಕ್ಯಾರೆಕ್ಟರ್ಸ್ ಏನಿದಾವೆ ಅಪ್ಲೈ ಆಗ್ತಕ್ಕಂತಹ ವಿಷಯಗಳವು. ವಿಚ್ ಮೀನ್ಸ್ ದೇ ಮೇಕ್ ಸೆನ್ಸ್ ಟು ಪೀಪಲ್ ಫ್ರಮ್ ಎನಿ ಟೈಮ್ ಆರ್ ಎನಿ ಪ್ಲೇಸ್. ಯಾವುದೇ ಸಮಯಕ್ಕೂ, ಅಂದರೆ ಕೇವಲ ಪಾಸ್ಟ್ ಅಲ್ಲ ಅಥವಾ ವರ್ತಮಾನ ಅಲ್ಲ ಅಥವಾ ಫ್ಯೂಚರ್ ಅಲ್ಲ, ಯಾವುದೇ ಒಂದಕ್ಕೆ ಸೀಮಿತ ಆಗೋದಿಲ್ಲ, ಅದರ ಬದಲಾಗಿ ಎಲ್ಲ ಕಾಲದ ಸಮಾಜಕ್ಕೂ ಕೂಡ ಈ ಒಂದು ಘಟನೆಗಳು ಅನ್ವಯ ಆಗ್ತಾ ಹೋಗ್ತವೆ ಮತ್ತು ಎಲ್ಲ ಸ್ಥಳಗಳಿಗೂ ಕೂಡ ಅಪ್ಲೈ ಆಗ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಜಾನ್ಸನ್ ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು ಶೇಕ್ಸ್ಪಿಯರ್ ವಾಸ್ ನಾಟ್ ಪರ್ಫೆಕ್ಟ್, ಹಿ ಹ್ಯಾಡ್ ಎ ರೇರ್ ಟ್ಯಾಲೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಅಂಡ್ ಶೋಯಿಂಗ್ ರಿಯಲ್ ಲೈಫ್ ಆನ್ ದ ಸ್ಟೇಜ್. 100% ಅವರು ಪರ್ಫೆಕ್ಟ್ ಅಂತ ಏನು ಜಾನ್ಸನ್ ಅವರು ಹೇಳ್ತಾ ಇಲ್ಲ. ಮೇ ಬಿ ಕೆಲವೊಂದಿಷ್ಟು ಮೈನರ್ ಮಿಸ್ಟೇಕ್ಸ್ ಅನ್ನ ವಿಲಿಯಂ ಶೇಕ್ಸ್ಪಿಯರ್ ಅವರು ಮಾಡಿರಬಹುದು, ಆದರೆ ಅವರೊಬ್ಬ ರೇರ್ ಟ್ಯಾಲೆಂಟ್ ಆಗಿದ್ದಾರೆ. ಅಂತಹ ಟ್ಯಾಲೆಂಟ್ ಯಾವತ್ತಿಗೂ ಕೂಡ ಎಲ್ಲ ಕಡೆನೂ ಕಂಡುಬರಲಿಕ್ಕೆ ಸಾಧ್ಯ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಅಂದರೆ ಜನಗಳನ್ನು ಅರ್ಥ ಮಾಡಿಕೊಂಡು ಆ ವಿಷಯಗಳನ್ನು ನಾಟಕದಲ್ಲಿ ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಸ್ಕಿಲ್ ಏನಿತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರಲ್ಲಿ, ಅದು ಯಾವತ್ತಿಗೂ ಗ್ರೇಟ್ ಅಂತಕ್ಕಂತಹ ಅಭಿಪ್ರಾಯವನ್ನು ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಶೋಯಿಂಗ್ ರಿಯಲ್ ಲೈಫ್ ಆನ್ ದ ಸ್ಟೇಜ್, ಆ ಒಂದು ಸ್ಟೇಜ್ ಮೇಲೆ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು, ಘಟನೆಗಳು ಏನಿದ್ವೋ ಅವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳ ಪ್ರತಿನಿಧಿಯಾಗಿ ಆ ಒಂದು ಸ್ಟೇಜ್ ಮೇಲೆ ನಡೀತಾ ಇದ್ವು ಅಂತಕ್ಕಂಥದ್ದನ್ನು ಜಾನ್ಸನ್ ಅವರು ಹೇಳ್ತಾ ಇದ್ದಾರೆ. Johnson believes that this makes Shakespeare one of the greatest writers in history and that his work will continue to be loved for generations. ಕೇವಲ ಪಾಸ್ಟಲ್ಲೇ ಅಷ್ಟೇ ಅಲ್ಲ, ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಪ್ರಸ್ತುತ ಸಮಾಜ ಮತ್ತು ಮುಂದಿನ ಜನರೇಷನ್ ಅಂದರೆ ಬರ್ತಕ್ಕಂಥ ಭವಿಷ್ಯದಲ್ಲಿ ಜನಗಳು ಆಗಲೂ ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಗ್ರೇಟೆಸ್ಟ್ ರೈಟಿಂಗ್ಸ್ ಏನಿದಾವೋ ಅವುಗಳನ್ನು ಓದ್ತಾರೆ ಮತ್ತು ಆ ಒಂದು ವಿಷಯಗಳು ಎಲ್ಲ ಸಮಾಜಕ್ಕೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಹಿ ವಾಸ್ ಎ ಗ್ರೇಟ್ ರೈಟರ್ ಅಂತಕ್ಕಂಥದ್ದನ್ನು ಮತ್ತೊಂದು ಸಾರಿ ಜಾನ್ಸನ್ ಅವರು ಹೇಳಿದರ ಮೂಲಕ ಈ ಒಂದು ಎಸ್ಸೆಯನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ ಒಂದು ಎಸ್ಸೆ ನಿಮಗೆ ಸಿಂಪಲ್ ಸಮರಿ ಏನಿದೆನೋ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವಿಡಿಯೋ ಮಾಡಿ ಸಮರಿ ಮಾಡಿ ಅಪ್ಲೋಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ವಿದ್ಯಾರ್ಥಿಗಳೇ, ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಕೀಪ್ ಲರ್ನಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್.